ನಮಸ್ಕಾರ ಸ್ನೇಹಿತರೆ, ಬಿಟೆಕ್ ಚಾನಲ್ ಇನ್ನೊಂದು ಹೊಸ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನು ಕೊಡ್ತಾ ಇದ್ದಾರೆ, ಸೊ ನಿಮಗೆಲ್ಲರೂ ತಂಬ್ಲಿ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ಮಾಹಿತಿ ಏನಂದರೆ ಪಹಣಿ ಬಗ್ಗೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದನ್ನು ಉತ್ತಾರ ಅಂತ ಕರೀತಾರೆ. ಸೊ ಯಾರೆಲ್ಲ ಈಗ ಪಹಣಿ ಅದರ ಸರ್ವೆ ನಂಬರ್ ಗೊತ್ತಿಲ್ಲ ಅಥವಾ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಏನಾದರೂ ಗೊತ್ತಿಲ್ಲ ಅಂದರೆ, ಸೊ ಕೇವಲ ನೀವು ಅವ್ರ ಹೆಸರಿನಿಂದ, ಅಂದರೆ ಜಾಗ ಯಾರ ಹೆಸರಲ್ಲಿರುತ್ತೆ ಅಥವಾ ಮನೆ ಆಗಿರ್ಬೋದು ಅಥವಾ ನಿಮ್ಮ ಹೊಲ ಆಗಿರ್ಬೋದು, ಸೊ ಅದು ಯಾರ ಹೆಸರಲ್ಲಿರುತ್ತೆ ಅವ್ರ ಹೆಸರು ಟೈಪ್ ಮಾಡಿ ನೀವು ಕೇವಲ 5 ನಿಮಿಷದಲ್ಲಿ ಅದರ ಸರ್ವೆ ನಂಬರ್ ಡೀಟೇಲ್ಸ್, ಫುಲ್ ಡೀಟೇಲ್ಸ್ ನೀವು ಪಡ್ಕೋಬೋದು. ಮೊದಲನೇ ಕೆಲಸ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಈ ವೆಬ್ಸೈಟ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. landrecords.karnataka.gov.in. ಸೊ ಇದನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಈ ರೀತಿ ಓಪನ್ ಮಾಡಿದಾಗ ಇಲ್ಲೊಂದು ಈ ರೀತಿ ಒಂದು ಪೇಜ್ ಓಪನ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಮೊದಲು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೋಬೇಕು ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ. ಸೊ ಇಲ್ಲಿ ನೋಡಿ, ವ್ಯೂ RTC ಆ್ಯಂಡ್ MR ಅಂತ ಇದೆ, ವ್ಯೂ ಖಾತಾ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ವ್ಯೂ RTC ಇನ್ಫಾರ್ಮೇಷನ್. ಸೊ ನೀವೀಗ ಕ್ಲಿಕ್ ಮಾಡ್ಕೋಬೇಕು ವ್ಯೂ RTC ಇನ್ಫಾರ್ಮೇಷನ್. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ನೋಡ್ಕೋಬೋದು ಫ್ರೆಂಡ್ಸ್. ಸೊ ನಾನು ಈಗ ವ್ಯೂ RTC ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇನ್ಫಾರ್ಮೇಷನ್ ಇದರಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ. ಸೊ ನಿಮಗೆ ಸರ್ವೆ ನಂಬರ್ ಮುಖಾಂತರ ಅಥವಾ ಕೇವಲ ಅವ್ರ ಹೆಸರು ನಿಮಗೆ ಮಾತ್ರ ಗೊತ್ತಿದೆ ಅಂದರೆ, ಸೊ ಹೆಸರು ಮುಖಾಂತರ ಕೂಡ ನೀವು ಇದನ್ನು ಮಾಹಿತಿ ಪಡ್ಕೋಬೋದು. ಸೊ ನಾನು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಐ ಆಮ್ ನಾಟ್ ರೋಬೋಟ್ ಅಂತ ಬರ್ತಾಯಿದೆ. ಸೊ ನೀವು ಅದರಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ವೆರಿಫೈಡ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ವೆರಿಫೈಡ್ ಆದಾಗ ಇಲ್ಲಿ ನೋಡಿ, ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಸೊ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ನಿಮಗೆ ಸರ್ವೆ ನಂಬರ್ ಏನಾದರೂ ಗೊತ್ತಿತ್ತು ಅಂದರೆ ಸರ್ವೆ ನಂಬರಿನ ಪ್ರಕಾರ ಭೂ ದಾಖಲೆಗಳನ್ನು ಹುಡುಕಿ. ಇಲ್ಲಿ ನಿಮ್ಮ ಸ್ವಾಧೀನದಾರರ ಭೂ ದಾಖಲೆಗಳನ್ನು ಹುಡುಕಿ. ಸೊ ನಿಮ್ಮ ಯಾರ ಹೆಸರಲ್ಲಿರುತ್ತೆ ಅವ್ರ ಹೆಸರನ್ನ ಟೈಪ್ ಮಾಡಿ ನೀವು ಪಡ್ಕೋಬೋದು. ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಪ್ರಕಾರ ಭೂ ದಾಖಲೆಗಳನ್ನು ಹುಡುಕಿ. ಸೊ ನಾನಿಲ್ಲೀಗ ನಿಮ್ಮ ಸ್ವಾಧೀನದಾರರ ಭೂ ದಾಖಲೆಗಳನ್ನು ಹುಡುಕಿ ಅಂತ ಇದೆ. ಸೊ ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಒಂದು ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮಗೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಯಾವ ಜಿಲ್ಲೆ ನಿಮ್ಮದು ಅಂತ ನಾನೀಗ ನಿಮ್ಮ ಮುಂದೆ ಎಲ್ಲ ಡೀಟೇಲ್ಸಾಗಿ ತೋರಿಸ್ತೀನಿ. ಸೊ ಯಾವ ರೀತಿ ಜಿಲ್ಲೆ, ತಾಲೂಕು, ಹೋಬಳಿ, ಆಮೇಲೆ ಗ್ರಾಮ, ಸೊ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ಜಿಲ್ಲೆ ಅಂತ ಬಂದಾಗ ನಮ್ಮದು ಬೆಳಗಾವಿ. ಸೊ ನಿಮ್ದು ಯಾವುದು ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮದು ತಾಲೂಕು ಅಂತ ಬಂದಾಗ ಅದನ್ನು ಕೂಡ ಬೆಳಗಾವಿ ಬರುತ್ತೆ. ಸೊ ಅದನ್ನು ನಾನು ಬೆಳಗಾವಿನೇ ಕ್ಲಿಕ್ ಮಾಡ್ಕೋತೀನಿ. ಆಮೇಲೆ ಹೋಬಳಿ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಕೂಡ ಬೆಳಗಾವಿ ಇದೆ. ಸೊ ನಾನು ಅದನ್ನು ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದರಲ್ಲಿ ಬರುವ ಗ್ರಾಮ ಯಾವುದು, ಸೊ ಇದನ್ನು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ್ಯಾವ ಗ್ರಾಮ ಇದೆ, ಸೊ ಈ ಬೆಳಗಾವಿನಲ್ಲಿ ಬರುವಂಥ ಯಾವ್ಯಾವ ಗ್ರಾಮ ಇದೆ ಅದೆಲ್ಲ ಕೂಡ ನಿಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಇದರಲ್ಲಿ ನಿಮ್ಮದು ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಪಿರನೋಡಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ವಿವರಗಳನ್ನು ನೋಡಿ. ಸೊ ಇಲ್ಲಿ ವಿವರಗಳನ್ನ ನೋಡಿ ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಲೋಡಿಂಗ್ ಆಗುತ್ತೆ. ಸೊ ಈಗ ಪೂರ್ತಿ ಲೋಡ್ ಆದ ತಕ್ಷಣ ಸೊ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಡೀಟೇಲ್ಸ್ ಇದೆ. ಸೊ ಈ ಗ್ರಾಮದಲ್ಲಿ ಸೊ ಬೆಳಗಾವಿ ಅಂತ ಏನಿದೆ, ಸೊ ಈ ಗ್ರಾಮದಲ್ಲಿ ಯಾವ ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಬರುವ ಪ್ರತಿಯೊಬ್ಬರ ಹೆಸರು ಇಲ್ಲಿ ಶೋ ಮಾಡ್ತಾಯಿದೆ. ಇಲ್ಲಿ ನಿಮಗೆ ಇಲ್ಲಿ ನಂಬರ್ಸ್ ತೋರಿಸ್ತಾ ಇದೆ 1 2 3 4 5 ಈ ರೀತಿ ಪೇಜಸ್ ಇರುತ್ತೆ. ನೀವು ನೆಕ್ಸ್ಟ್ ಮಾಡಿ ನೋಡ್ಬೋದು ಅಥವಾ 1ನೇ ಪೇಜ್ 2ನೇ ಪೇಜ್ ಈ ರೀತಿ ನೀವು ಕ್ಲಿಕ್ ಮಾಡ್ಬೋದು. ಸೊ ನಿಮಗೆ ಇಷ್ಟು ಟೈಮ್ ಇಲ್ಲ ಅಂದರೆ ಸೊ ನೀವು ಡೈರೆಕ್ಟಾಗಿ ನೀವು ಹೆಸರನ್ನ ಟೈಪ್ ಮಾಡಿ ನೀವು ನೋಡ್ಕೋಬೋದು, ಯಾರು ಚೆಕ್ ಮಾಡ್ಕೋಬೋದು. ಸೊ ಏನೇ ಸರ್ವೆ ನಂಬರ್ ಆಗಿರ್ಬೋದು ಫುಲ್ ಡೀಟೇಲ್ಸ್ ನಿಮ್ಮದು ಅದ್ರ ಬರುತ್ತೆ. ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಇದೆ ಕಾಣ್ತಿದೆ ನೋಡಿ. ಸೊ ನಾನು ಈಗ ರ್ಯಾಂಡಮ್ ಆಗಿ ಒಂದು ಹೆಸರನ್ನ ಟೈಪ್ ಮಾಡ್ಕೋತೀನಿ. ಸೊ ರ್ಯಾಂಡಮ್ ಆಗಿ ಹೆಸರನ್ನ ಟೈಪ್ ಮಾಡಿ ನಿಮಗೆ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ನಾನು ಈಗ ಮಂಜು ಅಂತ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ಕೋತೀನಿ. ಓಕೆ, ನಾನು ಸರ್ಚ್ ಹುಡುಕಿದಾಗ ಸೊ ಒಬ್ಬರ ಹೆಸರು ಬಂತು, ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಅವ್ರ ಹೆಸರು ಮೇಲೆ ಇಲ್ಲಿ ಸೈಡ್ನಲ್ಲಿ ಸೊ ಅವ್ರ ಸರ್ವೆ ನಂಬರ್ ಕೂಡ ಇದೆ. ಓಕೆ, ಸರ್ವೆ ನಂಬರ್ ಕೂಡ ಅವ್ರು ತೋರಿಸ್ತಾ ಇದೆ. ಇಲ್ಲಿ ವ್ಯೂ ಅಂತ ಇದೆ ಫ್ರೆಂಡ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಅದ್ರ ಬಗ್ಗೆ ಆ ಜಮೀನಿನ ಬಗ್ಗೆ ಏನು ಡೀಟೇಲ್ಸ್ ಏನು ಬೇಕಾಗಿರುತ್ತೆ ಸೊ ಫುಲ್ ಡೀಟೇಲ್ಸ್ ಇದೆ ಉತ್ತಾರನಲ್ಲಿ. ಸೊ ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ನಿಮಗೆ ಶೋ ಮಾಡುತ್ತೆ ಫ್ರೆಂಡ್ಸ್. ಸೊ ಮೊದಲು ಯಾರ ಹೆಸರಲ್ಲಿತ್ತು, ಈಗ ಯಾರ ಹೆಸರಲ್ಲಿದೆ, ಸೊ ಅದ್ರ ಬಗ್ಗೆ ಏನು ಎಷ್ಟು ಟ್ಯಾಕ್ಸ್ನ ತುಂಬಿದ್ದಾರೆ, ಅದ್ರ ಮೇಲೆ ಟ್ಯಾಕ್ಸ್ ಎಷ್ಟು ತುಂಬಬೇಕು, ಡೀಟೇಲ್ಸ್ ಏನು A to Z ಡೀಟೇಲ್ಸ್ ಕೂಡ ನಿಮಗೆ ಇದರಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟಾಗಿತ್ತು. ಈ ಮಾಹಿತಿ ಹೇಗೆ ಅನಿಸ್ತಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತೇನಾದರೂ ಹೊಸ ಮಾಹಿತಿ ಬೇಕಾಗಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.